ಏನೆಲ್ಲ ಗೊತ್ತಿರೋಳಂಗೆ ಸಾಮಾನು ತಗೊಳಕ್ಕೆ ಅಂತ ಬರ್ತಾಳೆ, ಏನು ಬರೋಲ್ಲ. ನಿಮ್ಮ ಅಮ್ಮ ಊಟಕ್ಕೆ ಹೋಯ್ತೇನಾ? ಏಯ್ ತೋರೆ ಆಗದೆ ಇನ್ನು ಗೋಡೆ ತಿಡ್ಕೊಂಡು ಸ್ಟವ್ ಒರೆಸ್ಕೊಂಡೆ ನಿಂತವಳೆ. ಎದ್ದ ಬೇಗ ಬ್ಯಾಚುಲರಾಗಿದ್ದಾಗ 10 ಗಂಟೆಗೆ ಎದ್ರು ಯಾರು ಕೇಳ್ತಾರಲ್ಲ. ಇವಾಗ ನಿಮ್ಮ ಸಂಸಾರಸ್ಥ ಬ್ಯಾಚುಲರ್ ಎಲ್ಲ ಇದೆ. ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನ. ಸೊ ನಾವು ಕಂಪಲ್ಸರಿ ಒಂದು ವರ್ಷ ಮಿಸ್ ಮಾಡ್ದಂಗೆ ಬರ್ತೀವಿ ಇಲ್ಲಿ. ಸೊ ಪ್ರತಿ ಆಷಾಢನೂ ಈ ಥರ ತುಪ್ಪದ ದೀಪ ಹಚ್ಚೋ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ನನ್ನ ವೈಫು. ಏನಿದು ಮಲ್ಬಾರ್ದುಂಡೆ. ಹಾಯ್, ಹಲೋ, ಗುಡ್ ಈವ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಅಡ್ವಾನ್ಸಾಗಿ ಗುಡ್ ಮಾರ್ನಿಂಗು. ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ವಿಡಿಯೋ ಫುಲ್ ನೋಡ್ರೆ ಗೊತ್ತಾಯ್ತದೆ. ಸೊ ಈಗ ಟೈಮು 9:30 ಆಗೋಯ್ತು. ಸೊ ಹಾಫ್ ಶರ್ಟು ಡ್ಯೂಟಿ ಮುಗಿಸಿ ಬಂದು ಬಟ್ಟೆ ತೊಳೆದು ಮುದ್ದೆ ಮಾಡಿ ಅಡುಗೆ ಮಾಡಿ ರೆಡಿ ಮಾಡೋಳೆ. ಇವಾಗ ಒಂದು ಕೆಲಸ ಹೇಳ್ತಾಳೆ, ಬನ್ನಿ ಮುಗಿಸ್ಕೊಬಿಡುವ. ಒಂದು ಸ್ಮಾಲ್ ಪರ್ಚೇಸಿಂಗು. ನಾಳೆ ಆಷಾಢ ಶುಕ್ರವಾರ. ಸೊ ಎರಡನೇ ಆಷಾಢ ಶುಕ್ರವಾರ ನಾಳೆ. ಸೊ ಮೊದಲನೇ ಆಷಾಢ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಸೊ ಈಗ ಸೆಕೆಂಡ್ ಆಷಾಢ ಶುಕ್ರವಾರ. ಸೊ ಅದಕ್ಕೆ ನಾಳೆ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ವಿಡಿಯೋ ನೋಡೋದು ನಿಮ್ಗೆ ಗೊತ್ತಾಯ್ತದೆ. ಸೊ ನಾವು ಸುಮಾರು ಒಂದು 5 ಇಯರ್ಸ್ ಆಯಿತಾ, 4-5 ಇಯರ್ಸಿಂದ ಕಂಪಲ್ಸರಿ ಮಿಸ್ ಮಾಡ್ದಂಗೆ ಪ್ರತಿ ಆಷಾಢನೂ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೋ. ಸೊ ಈಗ ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ ಕೆಲವು ಪ್ರಾಬ್ಲಮ್ಗೆ. ಸೊ ಅದಕ್ಕೆ ಈ ಆಷಾಢ ಹೋಗಲೇಬೇಕು ಅಂತ ಡಿಸೈಡ್ ಆಗಿ ಹೋಗೋಕ್ಕೆ ಪ್ರಿಪೇರ್ ಆಗ್ತಾಯಿದ್ದೀವಿ. ಸೊ ಈಗ ಬನ್ನಿ, ಕೆಲವು ಪೂಜೆ ಸಾಮಾನುಗಳ ಥರದಿದೆ, ಶಾಪಿಂಗ್ ಮಾಡ್ಕೊ ಬರುವ. ಹೋಗೋಣ ಬಾ. ಮನೆ ಲಾಕ್ ಮಾಡು. ಸೊ ನಾವೇನು ಜಾಸ್ತಿ ದೂರ ಹೋಗ್ಬೇಕಾಗಿಲ್ಲ. ಮುಂಚು ಬಾಗಿಲು ಲೈಟೇ ಹಾಕಿಲ್ವಲ್ಲೇ. ಸೊ ನಾವು ಪರ್ಚೇಸಿಂಗ್ಗೆ ಜಾಸ್ತಿ ದೂರ ಹೋಗೋ ಅವಶ್ಯಕತೆ ಇಲ್ಲ. ಕುರುಬಳ್ಳಿ ಸರ್ಕಲ್ಲು, ವಾಕೇಬಲ್ ಡಿಸ್ಟೆನ್ಸು. ಸೊ ನಮ್ಮನೆ ಎದುರುಗಡೆ ಇರೋ ಲೈಟ್ ಕಂಬದಲ್ಲಿ ಬಲ್ಪ್ ಹೋಗೈತೆ, ಕತ್ಲೆ ಏನು ಮಾಡೋಕ್ಕಾಗಲ್ಲ. ವಾಕೇಬಲ್ ಡಿಸ್ಟೆನ್ಸು, ಮುಂಚೆ ನಡ್ಕೊಂಡೇ ಹೊಂಟೋಗೋಣ ಆಗಲ್ಲ. ನೋಡಿ ಉಳಿಕತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು 200 ಮೀಟ್ರ್ ಐತೆ ಅಷ್ಟೇ, ಬಾ ನಡ್ಕೊಂಡು ಹೋಗೋಣ ಅಂದರೆ ಬರೋಲ್ಲ ಅಂತಾಳೆ. ಈ ವೆಹಿಕ್ಲು ಕತೆ ಒಂದೊಂದಲ್ಲ ಇವ್ರದ್ದು. ರೋಡಲ್ಲೇ ಆಟ ಆಡ್ತಿದ್ದಾರೆ. ಹೆಂಗೆ ಕಿರ್ಚಾಡ್ದವ್ರೆ ಇವ್ರು, ಮಲ್ಗಕ್ಕೆ ಬಿಡಲ್ಲ ಇವರು ಮಧ್ಯಾಹ್ನದತ್ತು. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಾಳೆ ಬೆಳಿಗ್ಗೆ ಎಲ್ಲ ಹೋಗಿ ಐಟಮ್ಸ್ ತಂದು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಒಂದೇ ಸರಿ ಡ್ಯೂಟಿಗೆ ಹೋಗೋದಕ್ಕೆ ಆಗಲ್ಲ. ಅದಕ್ಕೆಲ್ಲ ಇವತ್ತು ನೈಟೇ ಪ್ರಿಪೇರ್ ಮಾಡ್ಕೋಬೇಕು ನಾಳೆ ಪೂಜೆಗೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಅಷ್ಟು ಬೇಗ ಬಂದ್ರು ಎಲ್ಲ ಸಿಗಲ್ಲ. ಅದಕ್ಕೋಸ್ಕರ 5 o'clock ನಾನು ಎದ್ದೇಳೋದೇ ಇಲ್ಲ 5 ಗಂಟೆಗೆ. ಟೆರೆಸ್ ಮೇಲೆ ಮಲಗ್ಬಿಡು. ಎದ್ದೇಳ್ಸೋದೇ ಇಲ್ಲ ನಾನು. ಎಲ್ಲೇ ಹೂವು ಇಲ್ಲೇ ಅವಾಗಲೇ ನೋಡ್ಕೊಂಡು ಹೋದೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೇ ನೋಡ್ಕೊಂಡು ಹೋದೆ ಎಲ್ಲಿ ಚೆನ್ನಾಗಿದೆ ಹೂವು ಅಂತೇಳಿ. ನಾನು ಬಂದಮೇಲೆ ತಗೊಳ್ಳೋಣ ಅಂತ ಹೇಳಿದರು. ಸೊ ಅದಕ್ಕೆ ಬಂದಿದ್ದೀವಿ ಇವಾಗ ತಗೊಳ್ಳೋಕ್ಕೆ. ಬನ್ನಿ ತಗೊಳ್ಳುವ. ಏನೆಲ್ಲ ಗೊತ್ತಿರೋಳಂಗೆ ಸಾಮಾನು ತಗೊಳಕ್ಕೆ ಅಂತ ಬರ್ತಾಳೆ, ಏನು ಬರೋಲ್ಲ. ಚೆನ್ನಾಗಿರೋದು ನೋಡಿ ತಗೋಬೇಕು, ಹೊಡೆದೋಗಿರಬಾರ್ದು. ಸಿಗ್ತಾ 2 ಬೇಡ, ಒಂದು ಚಿಕ್ಕದು ತಗೋಬಿಡಿ. ಇಲ್ಲ ಅಂದರೆ ಸಿಗ್ತಾ 2 ತರಲೆ ಮಾತಾಡು ಅಂದರೆ ಕೈ ಅದರಲ್ಲಿ. ಭಾಳ ಹೂವು ಅಂತ ಕೊಡಲ ಅವಳಿಗೆ.
ನಿಮ್ಮ ಅಮ್ಮ ಊಟಕ್ಕೆ ಹೋಯ್ತೇನಾ? ಹೌದಾ? ಏಯ್ ಹಂಗೆ ಬಡತ್ತಿದೆ ಸಾಕಾ? ಇನ್ನೇನಾದ್ರು ಬೇಕಾ? ಹೂವು ರೋಜಾ ಹೂವು ತಗೋ ಸಾಕು. ಮಾಡಿ ಅಲ್ಲಿ ಕವರ್ಲವಲ್ಲ ಅವನೇ ಮುಡ್ಕ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ತಮ್ಮ ಹೆಡ್ತಿದಿರು ಕಡ್ಕೊಂಡು ಹೊರ್ಗಡೆ ಅಂತೂ ಅದು ಇದು ತಗೊಳಕ್ ದಯವಿಟ್ಟು ಕರ್ಕೊರ್ಬೇಡಿ. ವೈ ನಾನು ಒಳ್ಳೆ ಮೂಡಲ್ಲಿ ಬಂದೆ, ವೀಡಿಯೋ ಮಾಡ್ಕೊಂಡು ಆರಾಮಾಗಿ ಕಂಟೆಂಟ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಯಾವ ರೇಂಜಿಗೆ ನಂಗೆ ಟೆನ್ಷನ್ ಕೊಡ್ತಾವಳೆ ಅಂದರೆ ಅವಾಗಿಂದ ವೀಡಿಯೋ ಮಾಡಬೇಕು ಅನ್ನೋದ್ರ ಮೇಲೆ ಇಂಟ್ರೆಸ್ಟೇ ಹೊಟ್ಟಾಯ್ತು ನನಗೆ. 16 ಅಂಗಡಿ ಸುಡ್ಲು 4 ಐಟಮ್ ತಗೊಳಕ್ಕೆ, 16 ಅಂಗಡಿಯ. ನನಗೆ ಹೊಟ್ಟೆ ಬೇರೆ ಹಸಿತೈತೆ ಈ ಟೈಮಲ್ಲಿ. ಇವರು ಬಟ್ಟೆ ತಗೊಳ್ಳೋಂಗೆ 4 ನಿಂಬೆಹಣ್ಣು ತರೋಕ್ಕೆ ಮೇಕು ಕೆಳಕು ಓಡಾಡ್ತಾವೆ. ಎಷ್ಟಂತೆ? 5 rupees. ಅದಕ್ಕೆ ನಾನು ಕರ್ಕೊಬರಲ್ಲ ಅವಳನ್ನ ಎಲ್ಗೋದ್ರು. 4 ಐಟಮ್ ತಗೊಬರೋಕೆ ಇಡೀ ಏರಿಯಾನ ಸುತ್ತಿಸ್ತಾಳೆ. ಹೂವು ಒಂತವು, ಬಾಳೆಹಣ್ಣು ಒಂತವು, ಈಗ ನಿಂಬೆಹಣ್ಣು ಒಂತವು, ದಿನಸಿ ಐಟಮ್ ಒಂತವು. 4-5 ಐಟಮು 4 ಕಡೆ 5 ಕಡೆ ತಗೊಳ್ಳೋದು. ಅದರೊಳಗೆ ಬೇರೆ ಎಲ್ಲರೂ ಹೊರಗಡೆ ಕರ್ಕೊಬಂದ್ರೆ ನಂಗೆ ಅದು ಕೊಡಿಸು ಇದು ಕೊಡಿಸು ಅಂತಂತಾಳೆ. ನಂಗೆ ಏನಾದ್ರು ತಗೊಳಕ್ಕೆ ಟೆನ್ಷನ್ ಆಗಲ್ಲ, ಇವಳು ಹೊರಗಡೆ ಕರ್ಕೊಬಂದ್ರೆ ಟೆನ್ಷನ್ ಜಾಸ್ತಿ ಆಗೋಯ್ತದೆ. ನಾನೇನ್ ಮಾಡಿದೆ? ಬಾ ಅಪ್ಪ ಒಂದು ಹೊಟ್ಟೆ ಸಿಗುತ್ತೆ, ಹೋಗಿ ಊಟ ಮಾಡೋಣ. ಅದು ಆ ಥರ ಟೆನ್ಷನ್ ಅಂತ ಹೇಳು, ನನ್ನಿಂದ ಟೆನ್ಷನ್ ಅಂತ ಹೇಳ್ತೀನಿ. ನೋಡಿ, ನಾವು ತಗೊಬಂದಿದ್ದು ಇಷ್ಟು ಐಟಮು: 1 2 3 4 5 ರೈಸ್ ಒಂದು. ಇಷ್ಟು ಐಟಮ್ ತರೋಕ್ಕೆ 9:15 ಹೋದವರು, 10 ಗಂಟೆ ಆಯಿತು. ಅದೇ ನಾವು ಗಂಡಸರು ಒಬ್ಬರೇ ಹೋದರೆ ಇಷ್ಟು ಐಟಮ್ 10 ನಿಮಿಷದಲ್ಲಿ ಮನೆಗೆ ಬಂದು ಬಿದ್ದಾಗಿರ್ತದೆ. ಅದಕ್ಕೆ ಹೇಳೋದು, ಲೇಡೀಸ್ ಹೋದರೆ ಒಂದು ಕೆಲಸ ಅರ್ಧ ಗಂಟೆ 1 ಅವರ್. ಸೊ ನಾವು ಹೋದರೆ ಒಂದು ಕೆಲಸ 10 ನಿಮಿಷ. ಒಂದು ಕಡೆ ನಿಲ್ಸಿದ್ರೆ ಎಲ್ಲ ಒಂದೇ ಕಡೆ ತಗೊಂಡ್ಬಿಡ್ತೀವಿ. ಇವ್ರು ಹಂಗಲ್ಲ, ಒಂದೊಂದು ಅಂಗಡಿಗೆ ಹೋಗ್ತಾರೆ ಅಲ್ಲೊಂದು ಐಟಮು, ಇನ್ನೊಂದು ಅಂಗಡಿಗೆ ಹೋಗ್ತಾರೆ ಅಲ್ಲೊಂದು ಐಟಮು. ಊಟ ಮಾಡೋ ಹೊತ್ತಲ್ಲಿ ಐಟಮ್ ತಗೊಂಡೋಗಿ ಕರ್ಕೊಂಡು ಹೋದ್ಲು. ನನಗೆ ಹೊಟ್ಟೆ ಹಸು ತಡೆಯೋಕ್ಕಾಗಲ್ಲ, ಟೆನ್ಷನ್ ಆಯ್ತದೆ. ಸೊ ಅದಕ್ಕೆ ಕೋಪ ಮಾಡ್ಕೊಂಡಿದೆ. ಈಗ ಮುನ್ಸ್ಕೊಂಡು ಬೇಜಾರು ಮಾಡ್ಕೊಂಡು ಬಟ್ಟೆ ಒಣಗಾಕ್ತಾಳೆ ಮೇಲೆ. ನೀವು ಮಾತಾಡ್ಸೋಣ, ಕೋಪ ಮಾಡ್ಕೊಬಿಟ್ಟವಳೆ. ಇವಾಗ ಬೆಳಿಗ್ಗೆ 4 ಗಂಟೆಗೆ ಎಬ್ಬರಿಸ್ತಾಳೆ ನನ್ನ, ನಿದ್ದೆ ಕೊಡಲ್ಲ. ಇವಾಗ ಆಲ್ರೆಡಿ 10 ಗಂಟೆ ಆಯಿತು, 4 ಗಂಟೆಗೆ ಎಬ್ಬರಿಸ್ತಾಳೆ. ಇವ್ಳಿಗೆ ಏನು ಮಾಡ್ಬೇಕು ನಾನು? ಇಂಚು ಐತೇನೆ ಕಳ್ಳಿ. ಯೋಯ್ ಎಲ್ಲ ನಿದ್ದೆ ಮಾಡ್ತಾವ್ರೆ ಆಲ್ರೆಡಿ. ನೀವಾಗ ಬಟ್ಟೆ ಒಣಗಾಕ್ತಾ ಇದೀಯಾ? ಮಾತಿಲ್ಲ ಕತೆ ಇಲ್ಲ, ಮುನ್ಸ್ಕೊಬಿಟ್ಟವಳೆ, ಏನೇನು ಮಾಡೋಕಾಯ್ತೇ ಇಲ್ಲ. ಕೋಪ ಮಾಡ್ಕೊಂಡವಳೆ. ಕೋಪ ಮಾಡ್ಕೊಳ್ಳಿ. ಈಗ ನಾವು ಊಟ ರೆಡಿ ಮಾಡ್ತೀನಿ. ಅದು ಬಂದರೆ ಊಟ ಮಾಡಿದ್ರೆ ಸರಿ ಹೋಯ್ತದೆ. ಈಗ ಭೋಜನ ಸಮಯ, ಫಸ್ಟ್ ಊಟ ಮಾಡ್ಕೊಡುವ. ನೋಡಿ, ಅಂದರು ಅಂತಾರೆ ಟೈಮ್ 10:30 ಆಗದೆ, ಇನ್ನು ಗೋಡೆ ತಿಡ್ಕೊಂಡು ಸ್ಟವ್ ಒರೆಸ್ಕೊಂಡೇ ನಿಂತವಳೆ. ಮಿಂಚು ಟೈಮ್ ಆಯಿತು ಕಣ್ ಮಿಂಚು, ಮಲ್ಕೋಬೇಕು. ಬಾರೆ ಆತಗೆ ಸಾಕು. ಅಲ್ಲ ಕಡೆ, ಈಗ ನಾಳೆಗೆ ಲಕ್ಷ್ಮೀ ವಾರ, ಈಗ ಆಷಾಢ ಶುಕ್ರವಾರ. ಈಗ ಸ್ಟವ್ ಮೇಲೆ ಬಂದು ಕೂತ್ಕೊಂಡಳೇನೆ ಮಿಂಚು. ದೇವರು ಬಂದು ಎಲ್ಲಾದ್ರೂ ಕೂತ್ಕೊಳ್ಳಿ, ಕ್ಲೀನ್ ಮಾಡ್ಬೇಕು ತಾನೆ. ಸರಿ ಬಾ. ಈಗ ಅಂದ್ಬಿಟ್ಟು ಈಗ ಬೆಳಗಾನ ಟೈಮ್ 10:30 ಆಗೈತೆ, ಸಾಕಾಗೈತೆ, ನಿದ್ದೆ ಬೇರೆ ಎಳಿತೈತೆ. ಇವಾಗ ಊಟ ಮಾಡೋದ್ರಲ್ಲಿ ವಾಕ್ ತಾನೇ ಮಾಡ್ತೀಯ, ಹೋಗಿ ವಾಕ್ ಮಾಡೋ ಅಷ್ಟ್ರಲ್ಲಿ ಮುಗಿಸ್ತೀನಿ ನಾನು ಈ ಕೆಲಸ. ಬಾ ನೀನುವೆ. ನಾನು ವಾಕಲ್ಲ, ಇಲ್ಲೇ ಆಗುತ್ತೆ ಕೆಲಸ, ಹೋಗುತ್ತೆ. ಹಿಂಗೆ ಹೇಳಿದ್ರೆ ಹಿಂಗೆ ಅಂತಾಳೆ. ಆಮೇಲೆ ಏನಾದ್ರು ಕೋಪ ಮಾಡ್ಕೊಂಡು ಹೇಳಿದ್ರೆ, ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಮಣ್ಣು ಮಸಿ ಅಂತಾಳೆ. ಮಾಡೋದಲ್ಲ ಇಂಥ ಕೆಲಸ. ಹಾಯ್, ಗುಡ್ ಮಾರ್ನಿಂಗ್. ನಾನು ನಿನ್ನೆ ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಟೈಮ್ ಬಂದು ಆಲ್ರೆಡಿ 5:20 ಆಯಿತು.
ನಮ್ಮ ಹಸ್ಬೆಂಡ್ ಇನ್ನೂ ಎದ್ದೇ ಇಲ್ಲ ನೋಡಿ, ಹೆಂಗೆ ಮಲ್ಕೊಂಡಿದ್ದಾರೆ. ಎದ್ದೇಳಿಸ್ತಾ ಇದ್ದೀನಿ, ಇನ್ನೂ ಎದ್ದಿಲ್ಲ. ರೆಡಿ ಆಗಬೇಕು, ಮನೇಲಿ ಪೂಜೆ ಮಾಡಿ ಹೊರಡೋಕ್ಕೆ ಲೇಟ್ ಆಗುತ್ತೆ. ಎದ್ದೇಳಿ ಅಂದರೆ ಎದ್ದೇಳ್ತಾ ಇಲ್ಲ. ಎಬ್ಬಿಸ್ಬಿಟ್ಟು ಇವಾಗ ಸ್ನಾನ ಕಳಿಸ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಇದು ಎದ್ದೇಳು ಮೇಲೆ ಟೈಮ್ ಆಯಿತು. ಎದ್ದೇಳು ಬೇಗ, ಟೈಮ್ ಆಯಿತು. ಎದ್ದೇಳಪ್ಪ ಪ್ಲೀಸ್, ಎದ್ದೇಳು ಬೇಗ. ಯಾಕೆ ಟಾರ್ಚರ್ ಕೊಡ್ತೀಯ ಬೆಳವಣಿಗೆನೆ? ಎದ್ದೇಳು ಬೇಗ, ಎದ್ದೇಳು. ಎದ್ದ ಬೇಗ. ಬ್ಯಾಚುಲರಾಗಿದ್ದಾಗ 10 ಗಂಟೆಗೆ ಎದ್ರು ಯಾರು ಕೇಳ್ತಾರಲ್ಲ ನಾನು. ಇವಾಗ ನಿನ್ನ ಸಂಸಾರಸ್ಥ ಬ್ಯಾಚುಲರ್ ಅಲ್ಲ. ಎದ್ದೇಳು ಬೇಗ, ಎದ್ದೇಳು. ಮತ್ತೆ ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ. ನಿಂಗೂ ಆಚೆ ಕೆಲಸ ಇದೆ ಅಂತ ಹೇಳ್ತಿದ್ದಲ್ಲ. ಏನು 8 ಗಂಟೆಗೆ ಪೂಜೆ ಮಾಡಿದ್ರೆ ದೇವ್ರು ಬೇಡ ಅಂತದ? ಬೇಡ, ಎದ್ದೇಳು. ಸ್ವಲ್ಪ ಆಚೆ ಹೋಗ್ಬೇಕಲ್ವ ದೇವಸ್ಥಾನಕ್ಕೆ, ಅದಕ್ಕಲ್ವ ಹೇಳ್ತಿರೋದು. ಎದ್ದೇಳು ಬೇಗ. ಎದ್ದಾ? ಆಲ್ರೆಡಿ ಇನ್ನೇನು 6 ಗಂಟೆಗೆ 10 ನಿಮಿಷ ಇದೆ. ಎದ್ದೇಳು ಬೇಗ. ಹಾಂ, ಎದ್ದೇಳು ಬೇಗ. ಇಷ್ಟು ಬೇಗ ಎದ್ದಿರೋದು ನಾನು ಫಸ್ಟ್ ಟೈಮೇ. ನೋಡೋಣ ಇವತ್ತೆಲ್ಲ ಹೆಂಗಿರುತ್ತೆ ಅಂತ. ಬೆಳಿಗ್ಗೆ ಆಗಿಲ್ಲ, ಇನ್ನೂ ಎಷ್ಟು ಕತ್ಲಿದೆ ಅಂತಂದೆ ನೋಡಿ. ಕಾಗೆ ಎಲ್ಲ ಕೂಗ್ತಿರೋದೆಲ್ಲ ಹೆಂಗೆ ಕಾಣಿಸ್ತದೆ ನೋಡಿ. ಇನ್ನು ಒಳ್ಳೆ ರಾತ್ರಿ ಥರನೇ ಇದೆ. ಇನ್ನು ಯಾರೂ ಎದ್ದೇ ಇಲ್ಲ ಏರಿಯಾದಲ್ಲಿ. ಬೆಳಿಗ್ಗೆ ಕಷ್ಟ ಆಗಬಾರ್ದು ಅಂತೇಳಿ ಕಿಚನ್ ಕೆಲಸ ಎಲ್ಲ ನೈಟೇ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಕ್ಲೀನಿಂಗ್ ಎಲ್ಲ ಏನಿದ್ರು ಮನೆ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡೋದಷ್ಟೇ. ಮನೆ ಅದಕ್ಕೆ ಫಸ್ಟೇ ಸ್ನಾನ ಕಳಿಸ್ಬಿಟ್ಟಿದ್ದೀನಿ. ಅವ್ರ ಕೆಲಸ ಅವ್ರು ಫಸ್ಟ್ ಸ್ನಾನ ಮಾಡಿಬಿಟ್ರೆ, ಸ್ನಾನ ಮಾಡೋದು ಸ್ವಲ್ಪ ಲೇಟ್ ನಮ್ಮ ಮನೆಯವರು. ಅವ್ರು ಸ್ನಾನ ಆಗಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಅವ್ರು ಸ್ವಲ್ಪ ಫೋಟೋಗೆಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಸ್ವಲ್ಪ ನಾನು ಸ್ನಾನ ಮಾಡ್ಕೊಬಂದು ನಾನು ರೆಡಿ ಆಗಿ ಪೂಜೆ ಮಾಡಿ ಹೊರಟ್ರೆ ದೇವಸ್ಥಾನಕ್ಕೆ. ಸೊ ನಾನು ಯಾವಾಗ ಮನೆ ಕ್ಲೀನ್ ಮಾಡಿದ್ರೂ 1-2 ಕಾಳು ಉಪ್ಪು ಮತ್ತು ಅರಿಶಿನ ಹಾಕ್ಕೋತೀನಿ. ಸ್ವಲ್ಪ ಪಾಸಿಟಿವ್ ವೈಬ್ಸ್, ಏನಂತಂದರೆ ನೆಗೆಟಿವ್ ಎನರ್ಜಿ ಏನು ನಮ್ಮ ಮನೆಗೆ ಬರಲ್ಲ ಅನ್ನೋ ಒಂದು ನಂಬಿಕೆ. ಸೊ ಅದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂದಿನೇನು ಎಲ್ಲ ಕೆಲಸ ಆಯಿತು. ರಂಗೋಲಿ ಬಿಡ್ತಾಯಿದ್ದೀನಿ ಹೊಸ್ಲಿಗೆ ಮತ್ತು ಬಾಗಿಲ ಹತ್ರ. ನಮ್ಮ ಹಸ್ಬೆಂಡ್ ಇನ್ನೂ ಸ್ನಾನ ಮಾತ್ರ ಆಗಿಲ್ಲ. ಅದಕ್ಕೆ ಅವ್ರನ್ನೇ ಫಸ್ಟೇ ಕಳಿಸ್ಬಿಟ್ಟಿದ್ದೀನಿ ಇವತ್ತು. ಹಾಂ ಹಾಂ ಹಾಯ್ ಎಲ್ರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ನಾನು ನೈಟ್ ಯಾಕೆ ಗುಡ್ ಮಾರ್ನಿಂಗ್ ಹೇಳಿದೆ ಅಂತ ನಿಮ್ಗೆ ಇವಾಗ ಅರ್ಥ ಆಗಿರ್ತದೆ. ಯಾಕಂದರೆ ಮತ್ತೆ 4:45 ಎದ್ದೇಳಬೇಕಲ್ಲ ಅಂದ್ಬಿಟ್ಟು ನೈಟೇ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟೆ. ಸೊ ಇವಾಗ ನನ್ನ ಹೆಂಡ್ತಿನೇ ಇವತ್ತು ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡಿರೋದು. ಗುಡ್ನೆಸ್. ಇವಾಗ ಅವಳು ಎದ್ದು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಬಿಟ್ಟವಳೆ. ಇವಾಗ ನಾವು ಫೋಟೋ ರೆಡಿ ಮಾಡಬೇಕು. ಟೈಮ್ ಆಲ್ರೆಡಿ 6 ಗಂಟೆ ಆಗ್ತಾ ಬಂತು. ಅವಳು ಇವಾಗ ಫ್ರೆಶ್ ಅಪ್ ಹೋಗೋಳೆ. ನಾನಂತೂ ರೆಡಿ. ಈಗ ಅವಳು ಬರೋಷ್ಟರಲ್ಲಿ ಪೂಜೆಗೆ ರೆಡಿ ಮಾಡೋಣ. ಸೊ ಮತ್ತು ಇನ್ನೊಂದು ಮಿಸ್ಟೇಕ್ಸ್ ಏನಂದರೆ, ನಾನು ಆವಾಗಲೇ 2ನೇ ಆಷಾಢ ಶುಕ್ರವಾರ ಅಂತ ಹೇಳಿದೆ. ಸೊ ಅದು ಒಂದು ಮಿಸ್ ಆಯಿತು. ಸೊ ಆ್ಯಕ್ಚುಲಿ ಇದು 3ನೇ ಆಷಾಢ ಶುಕ್ರವಾರ. ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ನಾನು ಮಾತಾಡೋ ಗಂಟೆ ಸುಮ್ಮನೆ ಇದ್ದು ನೈಟು ಮಲ್ಕೊಳ್ಳೋ ಟೈಮಲ್ಲಿ ನಾನು ಹೆಂಡ್ತಿ ಹೇಳ್ತಾವಳೆ ಇದು 2ನೇ ಆಷಾಢ ಅಲ್ಲ 3ನೇ ಆಷಾಢ ಅಂತ. ಸೊ ಅದಕ್ಕೆ ಅದನ್ನು ಇವಾಗ ಕರೆಕ್ಷನ್ ಮಾಡ್ತಾಯಿದ್ದೀನಿ. ಸೊ ಇದು 3ನೇ ಆಷಾಢ. ಸೊ ಇವಾಗ ಪೂಜೆ ಮಾಡೋಕ್ಕೆ ಟೈಮ್ ಆಗೋಗ್ತಾಯಿದೆ. ಸೊ ನಾನಿವಾಗ ಪೂಜೆಗೆ ರೆಡಿ ಮಾಡಿಬಿಡ್ತೀನಿ ಅವಳು ಬರೋ ಅಷ್ಟರಲ್ಲಿ. ಮತ್ತು ದೇವಸ್ಥಾನಕ್ಕೆ ಹೋಗೋಕೆ ಲೇಟ್ ಆಗಿಬಿಟ್ರೆ ಮತ್ತೆ ಡ್ಯೂಟಿಗೆ ಹೋಗೋಕೆ ಲೇಟ್ ಆಗುತ್ತೆ. ಸುಮ್ಮನೆ ಅಂತ ಅನ್ನೆಸೆಸರಿ.
ಆಲ್ರೆಡಿ 7 ಕಾಲಾಗ್ಬಿಟ್ಟಿದೆ. ಪೂಜೆ ಎಲ್ಲ ಆಯಿತು. ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಬೇಕು, ಹೊರಡ್ತಾ ಇದ್ದೀವಿ. ಬೇಗ ಎಷ್ಟೇ ಬೇಗ ಇದ್ದರೂ ಟೈಮ್ ಆಗೋಗ್ಬಿಡುತ್ತೆ. ಬೇಗ ಕೆಲಸ ಮಾಡಿಬಿಡುತ್ತೆ. ಡ್ಯೂಟಿಗೆ ಹೋಗಬೇಕು, ಬೇಗ ಟೈಮ್ ಆಗುತ್ತೆ ಅಂತೇಳಿ ಹಂಗಾದರೂ ಟೈಮ್ ಆಗಿಬಿಡ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ಈಗ ನಾವು ಯಾವಾಗಲೂ ಬರ್ತಿರೋಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದೇನೆ, ಇದು ನಾಗರಬಾವಿಲಿರೋದು ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನ. ಸೊ ನಾವು ಕಂಪಲ್ಸರಿ ಒಂದು ವರ್ಷನೂ ಮಿಸ್ ಮಾಡ್ದಂಗೆ ಬರ್ತೀವಿ ಇಲ್ಲಿ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಬೆಳಗ್ಗೆ ನಮ್ಮದೇ ಪೂಜೆ ಅನಿಸುತ್ತೆ. ಯಾವಾಗಲೂ ಈವ್ನಿಂಗ್ ಟೈಮ್ ಬರ್ತಿದ್ವಿ ನೋಡಿ. ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಗುಡಿಗಳಿರಲಿಲ್ಲ, ಇವಾಗ ಮಾಡಿದ್ದಾರೆ. ಸೊ ಇದು ಆಮೇಲೆ ನೋಡೋಣ, ಫಸ್ಟು ದರ್ಶನ ಮಾಡೋಣ ಅಮ್ಮನವ್ರದ್ದು. ಸೊ ಯಾವಾಗಲೂ ಈವ್ನಿಂಗ್ ಟೈಮ್ ಬರ್ತಿದ್ದೋ, ಈ ಸಾರಿ ಮಾರ್ನಿಂಗ್ ಟೈಮ್ ಬಂದಿದ್ವಿ. ಅಮ್ಮನವ್ರಿಗೆ ಅಲಂಕಾರ ಆಗೈತೆ. ಸೊ ದರ್ಶನ ಮಾಡ್ಕೊತೀನಿ ಫಸ್ಟು. ಸೊ ಪ್ರತಿ ಆಷಾಢನೂ ಈ ಥರ ತುಪ್ಪದ ದೀಪ ಹಚ್ಚೋ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ನನ್ನ ವೈಫು. ಸೊ ಫೈನಲಿ ಪೂಜೆ ಎಲ್ಲ ಆಯಿತು, ಎಲ್ಲ ಸುತ್ತು ಹೊಡೆದಾಯಿತು. ಸೊ 2 ವಾರ ಬರೋಕ್ಕಾಗಲಿಲ್ಲ, ಈ ವಾರ ಬಂದಿದ್ದೀವಿ. ಸೊ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತೈತೆ. ಸೊ ಇವರು ತುಪ್ಪದ ದೀಪ ಹಚ್ಚಿ ಏನೇನೋ ಬೇಡ್ಕೊಂಡವ್ರೆ. ಅವ್ರು ಕೇಳ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾನು ಅನ್ಕೋತೀನಿ. ಸೊ ಎಲ್ಲರೂ ಆಷಾಢ ಶುಕ್ರವಾರ ನಿಮಗೂ ತಾಯಿ ಒಳ್ಳೇದು ಮಾಡಲಿ. ಸೊ ಇವಾಗ 8 ಗಂಟೆ ಆಗೋಯ್ತು, ಇವಳು ಡ್ಯೂಟಿ ಟೈಮ್ ಆಗ್ತೈತೆ. ಹೋಗ್ಬೇಕು ಇವಾಗ ಬೇಗ ಅರ್ಜೆಂಟಾಗಿ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು ಇವಾಗಳು. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಗುಡಿಗಳೇನೂ ಇರಲಿಲ್ಲ, ಇವಾಗ ಹೊಸ್ದಾಗಿ ಮಾಡಿರೋದು. ನಾವು ಬಂದ ಇನ್ನೇ 1 ವರ್ಷ ಆಗೇ ಹೋಯ್ತು. ಇವಾಗ ಬಂದಿದ್ದೀವಿ. ಹೋದ ವರ್ಷ ಆಷಾಢದಲ್ಲಿ ಬಂದಿದ್ದು, ಈ ವರ್ಷ ಆಷಾಢಕ್ಕೆ ಬಂದಿದ್ದೀವಿ. ಪೂಜೆ ಎಲ್ಲ ಆಯಿತು, ಸಮಾಧಾನ ಆಯಿತು. ಈ ವಾರ 2 ವಾರದಿಂದ ಬರೋಕ್ಕಾಗಿರಲಿಲ್ಲ. 3ನೇ ವಾರ ಬಂದು ಅಂತ ಇಂಥ ಪೂಜೆ ಮುಗಿಸಿ ಮನೆ ಕಡೆ ಹೊರಟಿದ್ದೀವಿ. ಇನ್ನೂ ಸ್ವಲ್ಪ ತಿರಬೇಕು ಅಂತ ಅನಿಸುತ್ತೆ, ಬಟ್ ಏನು ಮಾಡೋದು, ಟೈಮ್ ಇಲ್ಲಲ್ಲ. ಅದಕ್ಕೋಸ್ಕರ ನೋಡಿ ನನ್ನೇ ನೋಡ್ತಾಯಿದೆ. ಅದನ್ನು ಹೋಗಬೇಕು, ಡ್ಯೂಟಿ ಇರೋ ಕಾರಣ ಬೇಗ ಹೋಗಿ ಡ್ಯೂಟಿ ಮಾಡಬೇಕು. ಏನಿದು ಮಲ್ಬಾರ್ದುಂಡೆ ನಂಗೆ ಟೈಮ್ ಆಯಿತು. ಇಬ್ಬರದ್ದು ಇವತ್ತು ಹೋಟೆಲ್ ರೆಡಿ ಮಾಡ್ತಾ ಇರ್ತೀಯಾ? ಏನು ತಗೊಬರ್ತೀಯಾ? ಮಲ್ಬಾರ್ದುಂಡೆ ಎಲ್ಲ ತಿನ್ನಲ್ಲಪ್ಪ ನಾನು ಇವತ್ತು. ಕೊಡು ನೀನು ಫಸ್ಟು ಡ್ಯೂಟಿಗೆ ಹೋಗು. ಇವಾಗ ಡ್ಯೂಟಿಗೆ ಹೋಗಲಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಈಗ ವಿಡಿಯೋ ಇಲ್ಲಿ ಮುಗಿಸ್ಬಿಟ್ಟು ನನಗೂ ಕೆಲಸಗಳಿದೆ, ಆಲ್ಬಮ್ ಡಿಸೈನಿಂಗ್ ಇದೆ. 3 ದಿವಸದಿಂದ ಹೇಳ್ತಾನೆ ಇದ್ದೀನಿ ವರ್ಕ್ ಮಾಡಬೇಕು ಅಂತ ಕುತ್ಕೊಳ್ಳೋಕ್ಕಾಯ್ತಲ್ಲ. ಬೇರೆ ಕೆಲಸಗಳು ಡಿಸ್ಟರ್ಬ್ ಮಾಡ್ತಾನೆ ಇದೆ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೀನಿ, ಸಿಸ್ಟಮ್ ಮುಂದೆ ಕುತ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇವಳನ್ನ ಡ್ಯೂಟಿ ಬಿಟ್ಬಿಟ್ಟು ಬಂದ್ಬಿಟ್ರೆ ನನಗೆ ಸ್ವಲ್ಪ ಫ್ರೀ ಆಗುತ್ತೆ. ಆಳ್ಗೂ ಡ್ಯೂಟಿಗೆ ಟೈಮ್ ಆಗೋಯ್ತು. ಸೊ ಲವ್ ಯು ಆಲ್. ಎಲ್ರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.